ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ವಿ. ಬೆಳಿಗ್ಗೆ ಲೇಟಾಗಿ ಎದ್ದಿದ್ದರಿಂದ ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮನೆಯಲ್ಲಿ 5 ಮೊಟ್ಟೆ ಇತ್ತು. ಅದರಿಂದ ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೆಯವ್ರು ಎಗ್ ಬುರ್ಜಿ ಮಾಡ್ತೀನಿ ಅಂತ ಹೇಳಿದ್ರು. ಹೇಗಿದ್ದರೂ ನನಗೂ ಬರ್ತಿರ್ಲಿಲ್ಲ. ಸರಿ ತೊಗೊಂಡು ಬಾ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಆನಿಯನು, ಮೆಣಸಿನ್ಕಾಯಿ ಎರಡರಲ್ಲೇ ನಾನು ಹಿಂಗೆ ಎಗ್ ಬುರ್ಜಿ ಮಾಡಿ ತೋರಿಸ್ತೀನಿ, ಟೇಸ್ಟಿಯಾಗಿರುತ್ತೆ ತುಂಬ ಅಂತ ಅಂದ್ಕೊಂಡು ಹೇಳಿ ಅವರೇ ಎಲ್ಲ ಕಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದಕ್ಕೇನಿಲ್ಲ ಫ್ರೆಂಡ್ಸ್, ತೊಗೊಂಡಿರೋದು ಜಸ್ಟ್ 2 ದಪ್ಪ ಈರುಳ್ಳಿ, ಆಮೇಲೆ 3 ಮೆಣಸಿನ್ಕಾಯಿ ಅಷ್ಟೇ. ಅವರೇ ಕಟ್ಟು ಮಾಡಿ ಇಟ್ಕೊಂಡ್ರು. ನಂತರ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ, ಹೆಂಡತಿಗೆ ಎಗ್ ಬುರ್ಜಿ ಬರಲ್ಲ ಅಂತ ಸುಳ್ಳು ಹೇಳಿ ನನ್ನ ಕೈಲಿ ಎಗ್ ಬುರ್ಜಿ ಮಾಡಿಸ್ಕೊಳ್ತಿದ್ದಾರೆ. ಅದಕ್ಕೆ ನನಗೂ ಕಾಸಿರಲ್ಲ, ಚಿಕನ್ ತಂದ್ಕೊಡೋಣ ಅಂದ್ಕೊಂಡಿದ್ದೆ. ಸದ್ಯಕ್ಕೆ 5 ಮೊಟ್ಟೆಯಲ್ಲಿ ಇವತ್ತು ತ್ಯಾವ ಮಾಡ್ತಿದ್ದಾರೆ. ಮೊದಲಿಗೆ 2 ಈರುಳ್ಳಿ ಕಟ್ ಮಾಡ್ಕೊಂಡು, ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಗ್ ಬುರ್ಜಿ ಹೆಂಗೆ ಮಾಡೋದು ಅಂತ. ಆದರೂ ನಾವು ಹೇಳೋ ಸನ್ನಿವೇಶ ಬಂದಿರೋದ್ರಿಂದ ನಾವು ಎಗ್ ಬುರ್ಜಿನ ಈ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೀವಿ. 2 ಈರುಳ್ಳಿ, 3-4 ಮೆಣಸಿನ್ಕಾಯಿ, ಆಮೇಲೆ ಎಲ್ಲ ಲೋ ಫ್ಲೇಮ್ಲೆಲ್ಲ ಬೇಯಿಸ್ಕೊಂಡು ಹುರ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡು 4 ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊಂಡು ಅವನ್ನ ಗೋಲ್ಡನ್ ಕಲರ್ ಬರೋ ತನಕ ಚಿಂದ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಎಗ್ ಬುರ್ಜಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀವಿ. ಈ ಥರ ಎಷ್ಟು ಮೊಟ್ಟೆ ಹಾಕ್ತಿದ್ದೀರಾ? ನಾವು ಈಗ ಒಂದು 5 ಮೊಟ್ಟೆ ಇದೆ. ಅದೇ ಪರಿಸ್ಥಿತಿ ಈ ದಿನದ್ದು. ಮುಂದಿನ ಸಂಡೇ ಸ್ಯಾಲ್ರಿ ಆದಾಗ 5 ಇದ್ದತ್ತಾಗುತ್ತೆ. ಆಮೇಲೆ ಚಿಕನ್ ಮಟನ್ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. 5 ಮೊಟ್ಟೆ ಹೊಡ್ಕೊಂಡು ಚೆನ್ನಾಗಿ ಅದನ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡು ಮೊಟ್ಟೆಯಲ್ಲಿ ಮಾಡಬೇಕು ಅಂತ. ಈಗ ನೀನು ಮಾಡಿರೋದು ಹೇಳ್ತಾ ಇದ್ದೀನಿ ಅಷ್ಟೇ, ನನಗೆ ಗೊತ್ತಿಲ್ಲ. ನೀನು ಮಾಡಿರೋದು ನೋಡ್ಕೊಂಡು ಹಂಗೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಮ್ಮ ಕೈಲಾದಷ್ಟು ಮಾಡ್ತಿದ್ವಿ. ಆಮೇಲೆ ಚೆನ್ನಾಗಿ ಬರುತ್ತೆ ಅನ್ನೋ ಭರವಸೆಲ್ಲ ಕೈ ಹಾಕಿಟ್ಟಿದ್ವಿ. 5 ಮೊಟ್ಟೆ ತೊಗೊಂಡು ಸ್ಟವ್ ಹತ್ರ ಬಂದು ಸ್ಟವ್ ಹತ್ರನೇ ಬರಬೇಕಾ? ಸ್ಟವ್ ಹತ್ರನೇ ಬರಬೇಕು. ಇಲ್ಲ ಅಂತಂದರೆ ಮೊಟ್ಟೆ ರುಚಿಯಾಗಿ ಸ್ಟವ್ ತೊಗೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಸ್ಟವ್ ಹಸ್ಕೊಂಡು ಆಮೇಲೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಬಾಂಡಿಲ್ ಹಾಕ್ಕೊಂಡು ನಾನು ಹುಡ್ಕೊಂಡು, ಆಮೇಲೆ ಜಾಸ್ತಿ ಮೊಟ್ಟೆನ ಸ್ಮ್ಯಾಶ್ ಮಾಡ್ಕೊಡೋದು. ಸ್ವಲ್ಪ ಅರ್ಧಂಬರ್ಧ ಥರನೇ ಮಾಡಿಕೊಂಡ್ರೆ ದಪ್ಪ ಸಿಗುತ್ತೆ. ಅದಕ್ಕೆ ಇನ್ನೂ ಖುಷಿ. ಲಾಸ್ಟಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಏನಾಗುತ್ತೆ? ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ಬೂಂದಿ ಕಾಳಾಗುತ್ತೆ. ಅದರಿಂದ ಅದು ಬೇಡ. ಬೂಂದಿ ಕಾಳು ಅಂದರೆ ಬೂಂದಿ ಕಾಳು ಥರ ಆಗುತ್ತೆ ಜಾಸ್ತಿ ಸ್ಮ್ಯಾಶ್ ಮಾಡಿದ್ರೆ. ಆಮೇಲೆ ಅದರಲ್ಲಿರೋದೆಲ್ಲ ಸತ್ವ ಎಲ್ಲ ಬರೀ ಡ್ರೈ ಥರ ಆಗುತ್ತೆ. ಅದಕ್ಕೆ ಮೊಟ್ಟೆನೇ ಯಾಕೆ ನೀವು ಫಸ್ಟು ಈರುಳ್ಳಿ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದು? ಅಂದರೆ ಹಸಿರು ಕಲರ್ ಥರ ಕಾಣಬೇಕು ಅಂತಲೇ. ಮೊದಲು ಈರುಳ್ಳಿ ಹಾಕ್ಬಿಟ್ರೆ ಅದು ಕಲ್ಲಿದ್ಲ ಥರ ಕಲ್ಲಿದ್ಲ ಥರ ಸೀದೋಗುತ್ತೆ ಅಂತನಾ? ಸೀದೋಗುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಮಾಡ್ತಾರೆ. ಯಾಕೆ ಮಧ್ಯ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೀರಾ? ಅದು ಆಮೇಲೆ ಲಾಸ್ಟ್ ಮರ್ತ್ಬಿಡ್ತೀವಿ ನಾವು, ಸ್ವಲ್ಪ ಉಪ್ಪನ್ನು ಗಮನಿಸಲ್ಲ ಅದರಿಂದ. ಅದಕ್ಕೆ ಫಸ್ಟೇ ಹಾಕೊಂಡು ಆಮೇಲೆ ಸ್ವಲ್ಪ ನೆಕ್ಕಿ ನೋಡಿದಾಗ ಇನ್ನೆಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಹಂಗೆಲ್ಲ ಮಾಡ್ತೀರಾ ನೀವು? ಹಂಗೆಲ್ಲ ಮಾಡಿದ್ರೇ ಬಾಯಿಗೆ ರುಚಿ. ಏನು ಮಾಡ್ತಿದ್ದೀರಾ ಈಗ ಮೊಟ್ಟೆನೆಲ್ಲ ನಡರ್ಸ್ಕೊಂಡು ಎಲ್ಲನೇ ಬಂಡೆರೆಲ್ಲ ಹೊಡೆದು ಚಿತ್ರಾನ್ನ ಮಾಡಿ ಅವನ್ನ ಒಂದೇ ಕಲರ್ ಉಪ್ಪು ಕಟ್ಟಿದ್ದೀವಿ, ಎಲ್ಲೋ ಕಲರ್ ಥರ. ಅದನ್ನು ಈರುಳ್ಳಿ ಪರುಳೆಲ್ಲ ಬೆಂದಾದ್ಮೇಲೆ ಒಳಗೆ ಕುಯ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಎಲ್ಲ ಹುರ್ಕೊಂಡು. ಏನು ಉರಿಬೇಕು? ಮೊಟ್ಟೆನ ಉರಿಬೇಕಾ? ಮೊಟ್ಟೆನ ಒಳಗೆ ಹಾಕೊಂಡು ಒಂದು 10 ನಿಮಿಷ ಆದಮೇಲೆ ಎಲ್ಲ ಈರುಳ್ಳಿಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ಜಾಸ್ತಿ ನಾವು ಇದನ್ನ ಹಿಂಗಾಗ್ಬಿಟ್ಟಿದೆ. ಆ ಕಡೆ ಈ ಕಡೆ ಸ್ವಲ್ಪ ಅಲ್ಲಾಡಿಸ್ಬೇಕು ಅಷ್ಟೇ. ಕೈ ಆಡಿಸ್ಬೇಕು, ಅಲ್ಲಾಡಿಸ್ಬೇಕಾ? ಸೌಟ್ ಆಡಿಸಿದ್ರೆ ಸಾಕು. ನನಗೆ ಆ್ಯಂಗಲ್ ನನ್ನನ್ನು ಕರೆಕ್ಷನ್ ಮಾಡೋದೇ ನಿಮಗೆ ತುಂಬ ಖುಷಿ ಅನಿಸುತ್ತೆ. ಮಹಿಳೆ. ಓ, ಏನು ಹಿಂಗೆ ಕ್ರಿಸ್ಪಿ ಆಗಿದೆ ನೀವು ಮಾಡ್ತಾ ಇರೋದು? ಆಮ್ಲೆಟ್ ಅಲ್ಲ ಇದು, ಬುರ್ಜಿ.
ನನ್ನ ಜೊತೆ ಆಡ್ಕೊಂಡು ಚೀಸ್ ನಾನು ಎಷ್ಟೊಂದೆಲ್ಲ ಅಡುಗೆ ಮಾಡಾಕ್ತೀನಿ. ಎಷ್ಟೊಂದು ದೊಡ್ಡ ಪುಟ್ಟಿ ಸಿಗಬೇಕು, ಇಲ್ಲ ಅಂತಂದರೆ ಆಗಿ ತಿಂದರೆ ಚೆನ್ನಾಗಿದೆ. ಆಮೇಲೆ ಲಾಸ್ಟಲ್ಲಿ ಮೆಣಸನ್ನ ಕುಟ್ಟಿ ಪುಡಿ ಮಾಡಿರೋದನ್ನ ಹಾಕಬೇಕು, ಪೌಡರ್ನ ಹಾಕಿದ್ರೆ ಚೆನ್ನಾಗಿರಲ್ಲ. ರೆಡಿಮೇಡ್ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೀರಾ ನೀವು? ಹೌದು ಹೌದು, ಇದೆಲ್ಲ ಅಂದರೆ ಕಾಳು ಮೆಣಸನ್ನ ಪುಡಿ ಮಾಡ್ಕೊಂಡು ಹಾಕ್ಬೇಕಾ? ಯಾಕೆ ಹಾಗೆ ಮಾಡ್ಕೊಂಡು ಅಲ್ಲೇ ಕುಟ್ಟಿ ಪುಡಿ ಮಾಡ್ಕೋಬೇಕು. ಓ, ಟೇಸ್ಟ್ ಬೇರೆ ನೋಡ್ತಿದ್ದೀರಾ? ಹೇಗಿದೆ? ನೋಡಲೇಬೇಕಲ್ವಾ ಹೇಗಿದೆ? ಹೇಗಿದೆ? ಬೊಂಬಾಟೆ ಇರುತ್ತೆ ನಾವು ಮಾಡಿ. ಓ, ಅವ್ರವ್ರು ಮಾಡಿದ ಅವ್ರವ್ರಿಗೆ ಬೊಂಬಾಟಾಗೆ ಇರುತ್ತೆ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಬೊಂಬಾಟಾಗಿದ್ರೇ ಬೇರೆಯವರಿಗೆ ಬೊಂಬಾಟ್ ಆಗೋದು, ನಮಗೆ ಬೊಂಬಾಟ್ ಆಗಿ. ಕೊತ್ತಂಬರಿ ಸೊಪ್ಪು ಬೇರೆ ಹಾಕ್ತಿದ್ದೀರಾ? ಹಾಕ್ಲೇಬೇಕು, ಅದು ಹಾಕಿದ್ರೇ. ಕೊತ್ತಂಬರಿ ಸೊಪ್ಪು ಏನಕ್ಕೆ ಹಾಕ್ತಾರೆ? ಕೊತ್ತಂಬರಿ ಅದು ಹೀಟು ಕಮ್ಮಿ ಮಾಡುತ್ತೆ. ಮೊಟ್ಟೆ ಹೀಟ್ ಅಲ್ವಲ್ಲ? ಅದಕ್ಕೇ ಇದು ಮಿಶ್ರಣ ಮಾಡಿ ಸ್ವಲ್ಪ ಲೋ ಲೆವೆಲ್ಗೆ ತಗೊಂಬರೋದು. ಜಾಸ್ತಿ ಕಿರ್ಚಾಡುತ್ತೆ ಅಂದಾಗ ಈ ಥರ ಕೊತ್ತಂಬರಿ ಸೊಪ್ಪು ಬೇಯಿಸಿದಾಗ ತಣ್ಣಗಾಗುತ್ತೆ. ಅದು ಬೇವಿನ ಸೊಪ್ಪೆಲ್ಲ ಇರ್ತದ ಕಮ್ಮಿ ಆಗೋಕ್ಕೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಲ್ಲಿ ಎಲ್ಲ ಇರೋದು ಅಡಗಿರೋದು. ಸೊ ಎಲ್ಲ ಮಿಕ್ಸ್ ಕೊಟ್ರಿ. ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀರಾ? ಹೌದು, ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಚೆನ್ನಾಗಿ. ಪೆಪ್ಪರ್ನ ಇವಾಗ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೋದಾ? ಹೇಗೆ ಪುಡಿ ಮಾಡ್ಕೊಳ್ಳೋದು? ಏನು ಬೇಡ, ಗುಂಡುಗಳಿಗೆ ಹಾಕಿ ಕೆಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ. ನಮ್ಮ ಮನೇಲಿ ಕಲ್ಲಿಲ್ಲ. ಏನು ರೆಡಿಮೇಡ್ ಇರುತ್ತೆ ಈಗ, ಡಿ ಮಾರ್ಟ್, ವಿಶಾಲ್ ಮಾರ್ಟ್ ಇರೋದ್ರ ನಿಮಗೆ ಪುಟಾಣಿಗಳು ಮಡಗಿರುತ್ತೆ, ತಂದು ಪುಟ್ಟ ಹಾಕೊಳ್ಳಿ. ಓ, ಹಾಗೆ ಆಗಿದೆ ಕುಟಾಣಿಗಳು. ಸರಿ, ಹಾಕಿದ್ಮೇಲೆ ಮಿಕ್ಸ್ ಕೊಟ್ಕೋಬೇಕಾ ಒಂದ್ಸಲ? ಹೌದು, ಅದೆಲ್ಲ ಆದಮೇಲೆ ಆಫ್ ಮಾಡಿ. ಏನಿದು ಪೌಡ್ರು? ಹೊಸ ಪೌಡ್ರು? ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ. ರೆಡಿ ಮಾಡ್ಕೊಂಡಿದ್ದೀವಿ. ನೀವು ಯೂಟ್ಯೂಬ್ ನೋಡ್ಕೊಂಡೆ ಅಡುಗೆ ಮಾಡೋದಾ? ನನಗೆ ಗೊತ್ತಿಲ್ಲ. ಮಸಾಲ ಪೌಡರ್. ಓಹೋ, ಹಾಗೆ. ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡ್ರಾ? ಎಕ್ಸ್ಟ್ರಾ ಇರಲಿ ಅಂತ ಹಾಕ್ತಿ, ಹೆಂಗೆ ಬರುತ್ತೆ. ಏನು ಮಸಾಲ ಪೌಡ್ರಾ ಇದು? ಅದು ಎಲ್ಲ ಮನೆಯಲ್ಲೇ ರೆಡಿಮೇಡ್. ಏನೋ ತುರಿತಿದ್ದೀರಾ? ಏನು ತುರಿದಿಲ್ಲ, ಅದು ಚೀಸು ಸ್ವಲ್ಪ ಮಿಕ್ಕಿತ್ತು ಅಂತ ಹಾಕ್ತಿದ್ದೀರಾ? ಹೌದು ಹೌದು. ಅಂದ್ರೆ ಇದು ಎಕ್ಸ್ಟ್ರಾ ಆ್ಯಡ್ ಆನ್ ಅಂತ ಹೇಳ್ಬೋದು. ಆದ್ರೂ ಹಾಕೋಬೋದು, ಆಗ್ತಿರಲಿಲ್ಲ. ನಮ್ದು ವೇಸ್ಟ್ ಆಗುತ್ತೆ, ವ್ಯಾಲಿಡಿಟಿ ಬೇಗ ಮುಗ್ದೋಗುತ್ತೆ ಅನ್ನೋದ್ರಿಂದ ಇವತ್ತೇ ತಿರ್ಸ್ಬಿಟ್ಟು ಮಾತ್ರ ಕತೆ ಅನ್ಕೊಂಡು ಹಾಕ್ತೀವಿ. ತಿಂದ್ಮೇಲೆ ಗೊತ್ತಾಗುತ್ತೆ. ಎಗ್ ಜೊತೆ ಯಾರಾದರೂ ಚೀಸ್ ತಿಂದಿದ್ದೀರಾ? ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಎಲ್ಲ ತಿಂದಿರ್ತಾರೆ ಎಗ್ ಜೊತೆ ಯಾರಾದರೂ ಚೀಸ್ ತಿಂತಾರಾ? ನನಗೆ ಯಾಕೋ ಭಯನೇ ಆಗ್ತಾ ಇದೆ ಈ ಚೀಸ್ನ ನೋಡ್ತಾ ಇದ್ರೆ. ಏನು ಭಯ ಬೇಡ, ಎಲ್ಲ ತಿಂದು ಇಸಾಕ್ ಮಾಡಿಲ್ಲ, ಎಲ್ಲ ತಿನ್ನೋ ಪದಾರ್ಥನೇ ಹಾಕಿರೋದು. ಆದ್ರೂ ಯಾರಾದರೂ ಎಗ್ ಬುರ್ಜಿಗೆ ಚೀಸ್ ಹಾಕ್ತಾರಾ ಫ್ರೆಂಡ್ಸ್? ಹಾಕ್ತಾರೆ. ಅಯ್ಯೋ, ಅನ್ನಕ್ಕೆ ವಿಸ ಹಾಕ್ತಾರೆ, ಆಮ್ಲೆಟಿಗೆ ಚೀಸ್ ಹಾಕ್ತಿರಲಿಲ್ಲ. ಏನು ಹಿಂಗೆ ಮಾತಾಡ್ತೀರಾ? ಏನು ಮಾತಾಡ್ತಾರೆ, ಇದನ್ನೇ ಮಾತಾಡ್ತಾರೆ. ಸೊ ಎಲ್ಲ ನುಣ್ಣಗೆ ತುರ್ಕೋಬೇಕಾ ಈ ಥರ ಚೀಸ್ನ? ಹೌದು ಕರಮ್ಮ, ಹೌದು. ಆ ನಂತರ ಏನು ಮಾಡಬೇಕು? ಆದರೆ ಒಂದು 5 ನಿಮಿಷ ಬಿಟ್ಟು ಎತ್ಕೊಂಡು ಈಗ ಇನ್ನು ಲಿಡ್ ಕ್ಲೋಸ್ ಮಾಡ್ತಿದ್ದೀರಾ? ಮತ್ತೆ ಹಾಂ, ಕ್ಲೋಸ್ ಮಾಡ್ತಿದ್ದೀರಾ? ತೆಗೆದು ಬಿಟ್ರಿ? ತೆಗಿತಾ ಇರಬೇಕು, ಅದನ್ನು ಹಾಕ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕಾ? ಹೌದು. ಓ, ನೋಡಿದ್ರೇ ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ ಅನ್ಸುತ್ತೆ. ಆ ಥರ ಮಾಡಿರ್ತೀವಿ ನಾವು. ಇದು ತಟ್ಟೆಗೆ ಹಾಕೊಡ್ತೀವಿ, ಆಮೇಲೆ ಬಾಣಲೆ ಮೇಲೆ ಡಿಫ್ರೆಂಟ್ ಆಗಿದೆ ಇದು ಎಗ್ ಬುರ್ಜಿ. ನಾನು ಈ ಥರದ ಎಗ್ ಬುರ್ಜಿ ತಿಂದೇ ಇರಲಿಲ್ಲಪ್ಪ. ಇರ್ತೀರಿ, ಏನೋ ಗಂಡ ಮಾಡಿದ್ರೆ ಅಂತ ದಿನ ಮಾಡಲಿ ಅಂದ್ಬಿಟ್ಟು ಈ ಥರ ಡವ್ ಮಾಡ್ತಿರ್ತೀವಿ. ಆ ಥರ ಏನಿಲ್ಲ ರೀ, ನಿಜವಾಗ್ಲೂ ಇದು ಡಿಫ್ರೆಂಟ್ ಆಗಿದೆ, ದಪ್ಪಗಿದೆ. ನೀವು ಟ್ರೈ ಮಾಡಿ.